ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ನಾವು ಮನೆಯಲ್ಲೇ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಸೊ ಹೊರಗಡೆ ತಂದು ತಿನ್ನೋ ಬದಲು ಈ ರೀತಿ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡ್ಕೋಬೋದು. ಮತ್ತು ಮನೆಗೆ ಗೆಸ್ಟ್ ಯಾರಾದರೂ ಬಂದ್ರೂ ಸಹ ಮಾಡ್ಕೋಬೋದು. ಫಸ್ಟ್ಗೆ ನಾನಿಲ್ಲಿ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದೇ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು. ಈ ಥರ ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಬಂದಿರ್ಬೇಕು ನೋಡಿ. ಈ ರೀತಿ ಬಂದಿದ್ದನ್ನು ನೀರಲ್ಲಿ ಸ್ವಲ್ಪ ಹಾಕಿಡಬೇಕು. ಅಂದರೆ ಕಪ್ಪಾಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು 5 ನಿಮಿಷಗಳ ಕಾಲ ನೀರಲ್ಲಿ ಹಾಕಿ ತೊಳ್ಕೊಬೇಕು. ಆಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಒರೆಸ್ಬೇಕು. ಅಂದರೆ ನೀರಿನ ಅಂಶ ಹೋಗೋವರೆಗೂ ಇದನ್ನು ಸ್ವಲ್ಪ ಒರೆಸ್ಕೋಬೇಕು ಕಾಟನ್ ಬಟ್ಟೆಯಿಂದ. ಈ ರೀತಿ ನೀವು ಮನೆಗೆ ಗೆಸ್ಟ್ ಬಂದ್ರೂ ಕೂಡ ಇದನ್ನು ಮಾಡಿಟ್ಕೋಬೋದು. ಅಥವಾ ನೀವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಆಮೇಲೆ ಎಣ್ಣೆಯಲ್ಲಿ ಕರ್ಕೊಂಡ್ರೆ ನಡೆಯುತ್ತೆ. ಸೊ ಆಮೇಲೆ ಕಾದಿರೋ ಎಣ್ಣೆಗೆ ಇದನ್ನ ಹಾಕಿ ಕರಿಬೇಕು. ಒಂದು 5 ನಿಮಿಷ ಕರೆದು ತಕ್ಕೋಬೇಕು. ಅಂದರೆ ಇದನ್ನ 2 ಸಲ ಕರಿಬೇಕಾಗತ್ತೆ. ಅಂದರೆ ಗೋಲ್ಡನ್ ಕಲರ್ ಬರೋದು. ನೀವು ಒಂದೇ ಸಲ ಕರೆದ್ರೆ ಇದು ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಸೊ ನಾವು ಫಸ್ಟ್ಗೆ ಇಲ್ಲಿ ಒಂದು ಸಲ ಕರೆದು ತಕ್ಕೋತಾ ಇದ್ದೀನಿ. ಆಮೇಲೆ ಇದನ್ನೇ ಅದೇ ಎಣ್ಣೆಯಲ್ಲಿ ಇನ್ನೊಂದು ಸಲ ಕರಿಬೇಕಾಗುತ್ತೆ. ಈ ರೀತಿ ನೋಡಿ, ಈ ರೀತಿ ಟಾರ್ಚ್ ಬರೋವರೆಗೂ ಸ್ವಲ್ಪ ಕರಿಬೇಕು. ಈ ರೀತಿ ಬರಬೇಕು. ಆಮೇಲೆ ಇದನ್ನೇ ಇನ್ನೊಂದು ಸಲ ಕರೆದು ಗೋಲ್ಡನ್ ಕಲರ್ ಬರೋವರೆಗೂ ಕರಿಬೇಕು ಇನ್ನೊಂದು ಸಲ. ಈ ರೀತಿ ಮೇಲ್ಗಡೆ ಸ್ವಲ್ಪ ಖಾರ ಉದುರಿಸಿದ್ರೆ ಫ್ರೆಂಚ್ ಫ್ರೈಸ್ ರೆಡಿ. ಥ್ಯಾಂಕ್ ಯು. ಫಿಂಗರ್ ಸಿಪ್ಸ್.